ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ಹನುಮಾನ ಸಂಜೀವಿನಿ ಪರ್ವತ ಎತ್ಕೊಂಡು ಹೋಗಿರಬೇಕು ಅಂದ್ರೆ ಆ ಸಮಯದೊಳಗೆ ಅದರದೊಂದು ತುಂಡು ಈ ಜಾಗದೊಳಗೆ ಬಿತ್ತರೆ ಅಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಯಿತು ಅಂತ ಹೇಳಲಾಗ್ತದೆ. ಚಲ್ಕಾಪುರ ದೇವಸ್ಥಾನ ಒಂದು ಶಕ್ತಿಶಾಲಿ ಆದಂಥ ಹನುಮಾನ ಅನ್ನೋದಕ್ಕೆ ಒಂದು ಹೆಗ್ಗಳಿಕೆ ಈ ದೇವಸ್ಥಾನಕ್ಕೆ ಹೆಸರು ವಾಸಿಯಾಗ್ಯದ. ಅದರ ಜೊತೆನೇ ರಾಮ ಲಕ್ಷ್ಮಣ ಸೀತಾ ವನವಾಸ ಸಮಯದ ಒಳಗೆ ಇಲ್ಲಿ ಬಂದು ಅವರು ಹೋಗಿದ್ದರು. ಚಲ್ಕಾಪುರ್ ಅನ್ನೋ ರಾಕ್ಷಸ ಸಂಹಾರ ಮಾಡಿದರು ಅಂತ ಹೇಳಿ ಈ ಊರಿಗೆ ಚಲ್ಕಾಪುರ ಅಂತ ಹೆಸರು ಬಂತಂತ್ರೆ. ಈ ದೇವಸ್ಥಾನ ಒಳಗೆ ವಿಶೇಷತೆ ಏನು ಅಂತ ಹೇಳಿದ್ರೆ ಮನಸ್ಸೊಳಗೆ ಏನರೇ ಅಂದ್ಕೊಂಡು ಇಲ್ಲಿ ಹರಕೆ ಕಟ್ಕೊಂಡು ಇಲ್ಲಿ ತೆಂಗಿನಕಾಯಿ ಕಟ್ಟೋದ್ರಲ್ಲಿಂದ ಅದು ಎಲ್ಲ ಹರಕೆ ಈಡೇರ್ತದ, ಅದು ನಂಬಿಕೆ ಈ ದೇವಸ್ಥಾನ ಒಳಗೆ ಅದಾರ. ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ತುಂಬ ಧನ್ಯವಾದಗಳು. ಶರಣಾರ್ಥಿ. ಶುಭವಾಗಲಿ. ಓ ನಮಃ ಶಿವಾಯ. ಧನ್ಯವಾದಗಳು. ಎಲ್ಲ ಜನರಿಗೆ ಆಶೀರ್ವಾದ ಕೊಟ್ಟು ಹಂಗೆ ಇಲ್ಲಿ ಹನುಮಾನ ಮೂರ್ತಿ ಕೈ ಮೇಲೆ ಎತ್ತಿ ನಿಂತಂಗ ಇಲ್ಲೊಂದು ಗರ್ಭಗುಡಿ ಒಳಗೆ ಮೂರ್ತಿ ಅದ. ಒಂದು ವಿಶೇಷವಾದ ಹನುಮಾನ್ ದೇವಸ್ಥಾನ. ನೀವು ಏನಾದರೂ ನೋಡಿದ್ದೀರಿ ಅಂತ ಹೇಳಿದ್ರೆ ಇದರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓ ನಮಃ ಶಿವಾಯ.